ಜೋರು ಮಳೆ ಗೈಸ್, ಜೋರು ಮಳೆ. ಇದೆಂತ ಸಾವು ಪ್ಯಾಂಟಿಂದ. Hello guys, so welcome back to another new video. It's around 5 AM in the morning. So ನಾನು ಬೆಂಗಳೂರಿಂದ ಅರೌಂಡ್ 3:30ಗೆ ಬೈಕ್ ಬಿಟ್ಟಿದ್ದೇನೆ. ನಾನೀಗ ಹಿರಿಸಾವೆ ಸಮಥಿಂಗ್ ಹತ್ರ ಎಲ್ಲೋ ಇದ್ದೇನೆ. ಸೊ ದಿಸ್ ಟೈಮ್ ಐ ಆಮ್ ನಾಟ್ ಟೇಕಿಂಗ್ ದ್ಯಾಟ್ ಶಿರಾಡಿ ಘಾಟ್ ರೂಟ್. ಸೊ ಲೆಟ್ಸ್ ಸಿ. ಈ ಸರ್ತಿ ನಾನು ಚಾರ್ಮಾಡಿ ಘಾಟ್ ಥ್ರೂ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಸೊ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತೇಳಿ. ಸೊ ನೋಡ್ಬೋದು ಬೈಕು, ಬಿಕಾಸ್ ದೆರ್ ಈಸ್ ನೋ ಮಚ್ ಲಗೇಜ್. ಕ್ಯಾರಿ ಮಾಡ್ತಾಯಿಲ್ಲ ಅಷ್ಟೇನು ಲಗೇಜು. ಸೊ ಊರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು 2-3 ಪ್ಲ್ಯಾನ್ಸ್ ಇದೆ ಒಟ್ಟೊಟ್ಟಿಗೆ, ಅದನ್ನು ಕವರ್ ಮಾಡುವಂತೇಳಿ ಊರಿಗೆ ಹೋಗ್ತಾ ಇರ್ತೇನೆ. Most of the viewers they don't want to watch this type of videos like riding videos. ಅಂದರೆ ಅವರಿಗೆ ಈ ರೋಡ್ದು ಎಷ್ಟು ರೋಡ್ ನೋಡೋದಂತ ಹೇಳಿ ಅನಿಸ್ತದೆ. ಸೊ ಆದ ಕಾರಣ ನಾನು ಆ ಕ್ಲಿಪ್ಪಿಂಗ್ಸನ್ನು ಕಡಿಮೆ ಮಾಡ್ತೇನೆ. ಕರೆಂಟ್ಲಿ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಇನ್ ಬಿಟ್ವೀನ್ ಬೇಲೂರು ರೋಡಿಗೆ ಕನೆಕ್ಟ್ ಆಗುವ ರೋಡಲ್ಲಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ಸತ್ವ ಡೆಲಿಕೇಸಿ ಇದೆ. ಬಿಕಾಸ್ ಇಲ್ಲಿ ಬೈಕಿಲ್ಲಿ ನಿಲ್ಲಿಸಿದ್ದೇನೆ. ಬಿಕಾಸ್ ನೋಡಿ ಅಲ್ಲಿ ಒಂದು ವಿಂಡ್ ಮಿಲ್ ಇದೆ. ಆ್ಯಕ್ಚುಲಿ ಅಲ್ಲಿಂದ ಆಫ್ ರೋಡ್ ಹೋಗ್ಬೋದಿತ್ತು, ಬಟ್ ನಾನು ಹೋಗೋಕ್ಕಾಗಿಲ್ಲ ಬಿಕಾಸ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಸೊ ವ್ಯೂ ನೋಡಿ, ಆ ಕಡೆ ಕ್ಲೌಡ್ ಇದೆ ಮತ್ತು ಆ ಕಡೆ ರೈನ್ ಬರ್ತಾ ಇದೆ ಮೇ ಬಿ. ಸೊ ಅದಕ್ಕೆ ಒಳ್ಳೆ ಸ್ಪಾಟ್ ಸಿಕ್ಕಿದ್ದು. ಅದೊಂದು ಪಿಟ್ ಸ್ಟಾಪ್ ಕೊಡು ಅಂತ ಕೊಟ್ಟಿದ್ದೇನೆ. ಇಲ್ಲಿ ಚಹಾ ಮೇ ಬಿ ರೆಡಿ ಆಗ್ತಾ ಉಂಟು, ಆದರೆ ಇಲ್ಲೇ ಚಹಾ ಕುಡ್ಕೊಂಡು ಮತ್ತೆ ಹೊರಡುತ್ತೇನೆ ಇಲ್ಲಿಂದ. ಸೊ ಇದಿಷ್ಟು. ಅದು ಫಾರ್ಮೇಷನ್ ನೋಡಿ, ಕ್ಲೌಡ್ ಫಾರ್ಮೇಷನ್. ಇಲ್ಲಿ ಒಂದು ಲೇಕ್ಸ್ ಇದೆ, ನೈಸ್. ಕ್ಯಾಮ್ರಾ ಇರ್ತಿದ್ರೆ ಇನ್ನೊಂದು 1-2 ಫೋಟೋ ಹೊಡಿಬೋದಿತ್ತು. ಈ ಕಡೆ ಬೇರೆ ಸೀನ್ರಿ ಇದೆ. ಕ್ಯಾಮ್ರಾ ಇಲ್ಲ, ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ, ಚೆಂದ ಬರಲ್ಲ. ಆಲ್ರೆಡಿ ವೇಸ್ಟ್ ಮಾಡ್ತಾ ಇದ್ದೇನೆ ಟೈಮು, ಬಿಕಾಸ್ ಇನ್ನೂ ಸಹ ಟೀ ಕುಡಿಲಿಲ್ಲ ನಾನು. ಕಂಟಿನ್ಯೂಸ್ ರೈಡ್ ಮಾಡ್ತಾ ಇದ್ದೇನಲ್ಲ, ಸೊ ಬ್ರೇಕ್ ತಗೊಳ್ಳುವ ಅಂತೇಳಿ 1-2 ಬ್ರೇಕ್ ತಗೊಂಡೆ. ಮೂವಿಂಗ್ ಆನ್. ನೆಕ್ಸ್ಟ್ ಸ್ಪಾಟ್ ಈಸ್ ಚಾರ್ಮಾಡಿ ಘಾಟ್. ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಡ್ರಿಂಕ್ ಸಮ್ ಟೀ. ಒಳ್ಳೆ ವ್ಯೂ, ಅಲ್ಟಿಮೇಟ್ ವೆದರ್. ಈ ರೈಡ್ ಎಂಥದ್ದು ತುಂಬ ಖುಷಿ ಕೊಡ್ತಾ ಉಂಟು ನನಗೆ. ಫೀಲಿಂಗ್ ಬ್ಲೆಸ್ಡ್. ನೆಕ್ಸ್ಟ್ ಟೈಮ್ ಇದೇ ರೂಟಲ್ಲಿ ಒಮ್ಮೆ ಬರಬೇಕು. ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೇನೆ, ಆ ಕಡೆಯಿಂದ ಈ ಕಡೆ ಬರಬೇಕು. ಈಗ ನೋಡಿ, ಈಗ ಮೀಟರ್ ವರ್ಕ್ ಆಗ್ತಾ ಉಂಟು. ಅಪಾರ್ಟ್ ಫ್ರಮ್ ದಿ ಫೀಲಿಂಗ್ಸ್. ಮಳೆ ಸ್ವಲ್ಪ ಲೈಟಾಗಿ ಬಂತು, ಬಟ್ ಬಿಟ್ಟಿತ್ತು. ನಾನೆಂಥ ರೈನ್ ಗೇರ್ಸ್ ಮತ್ತೆ ಸಹ ಹಾಕಲಿಲ್ಲ. ಅಗೇನ್ ಐ ಆಮ್ ಅವಾಯ್ಡಿಂಗ್ ಆ್ಯಕ್ಚುಲಿ. ಐ ಡೋಂಟ್ ವಾಂಟ್ ಟು ವೇರ್ ಅ ರೈನ್ ಕೋಟ್. This is the best ever monsoon ride I am doing actually. So let me see Akutistari. A few moments later. ಯಾವುದೋ ಒಂದು ಡೆಡ್ಲಿ ಟರ್ನಲ್ಲಿ ಫುಲ್ ಲಾಸ್ಟ್ ಕಂಟ್ರೋಲ್ ಆಗಿ ಹೇಗೋ ಒಂದು ಪಾಸ್ ಆದ ಗೈಸೆ. ಜೀವ ಫುಲ್ ಬಾಯಿಗೆ ಬಂದಿತ್ತು ನೋಡಿ ಕೆಸರಲ್ಲಿ. ಇಲ್ಲಿ ಅಂದರೆ ಅದು ರೋಡ್ ಮತ್ತು ಇದು ಅಂತ ಡಾಮರ್ ಮತ್ತು ಈ ಕಡೆ ಇದೆಯಲ್ಲ ಮಡ್ಡು, ಅದರ ಬಿಟ್ವೀನಲ್ಲಿ ನಂದು ಕಂಟ್ರೋಲ್ ಲಾಸ್ಟ್ ಆಯಿತು. ಸೊ ಹೇಗೋ ಒಂದು ಮಾಡಿಕೊಂಡು ಹೋಗಿ ನಿಲ್ಲಿಸಿದೆ ಸೈಡಲ್ಲಿ. ಆ ಕಡೆ ಬೇರೆ ಒಂದು ಹುಡುಗಿ ನೋಡ್ತಾಯಿದ್ರು. ನಾನು ಅನಿಸಿದೆ ಆಯಿತು ಹೋಯ್ತು ಅಂತೇಳಿ. ದೇವ್ರು ಹೇಗೋ ಬಂದು ಕಾಪಾಡಿದ್ರು, ಸೇವ್ ಆಗಿದ್ದೇನೆ. ಫುಲ್ ಡಸ್ಟ್. ಪುಣ್ಯಕ್ಕೆ ಅಂತ ಸಹ ಆಗಲಿಲ್ಲ. ಅದು ಯಾವ ಥರ
ಕರ್ವ್ ಇತ್ತಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಆ ಥರದ ಕರ್ವ್ ಇಷ್ಟರವರೆಗೆ ರೈಡಿಂಗಲ್ಲಿ. ಬಟ್ ಸಮ್ ಹೌ ಎಸ್ಕೇಪ್ ಆಗಿದ್ದೇನೆ ಒಂದು ಕ್ರ್ಯಾಶಿಂದ. ಸ್ವಲ್ಪ ಪಟ 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 ಹೇಳ್ತಾ ಉಂಟು. ನೋಡುವ, ಇನ್ನು ಇಲ್ಲಿಂದ ಇನ್ನು ಮೇ ಬಿ ಇನ್ನೂ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ಬೋರ್ಡ್ ನೋಡ್ಬೋದು ಇಲ್ಲಿ, ಹೊರನಾಡು ಮೂಡಿಗೆರೆ 20 ಕಿಲೋಮೀಟರ್ಸ್, ಧರ್ಮಸ್ಥಳ 86 ಕಿಲೋಮೀಟರ್ಸ್. ಆ್ಯಕ್ಚುಲಿ ಇದು ಯಾವುದು ರೀಲ್ಸಲ್ಲಿ ನಾನು ನೋಡಿದ್ದೆ ಈ ಪ್ಲೇಸು. ಸೊ ಫಸ್ಟ್ ಟೈಮ್ ಈ ಪ್ಲೇಸ್ ಈ ರೂಟಲ್ಲಿ ಬರ್ತಾ ಇರುವಂಥದ್ದು. ಸೊ ಆಗಲೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಡೆತ್ ಎಕ್ಸ್ಪೀರಿಯನ್ಸ್. ಜಸ್ಟ್ 1 ಬೈಟ್ ಟೀ, ಜಸ್ಟ್ ಒಂದು ಬ್ರೇಕ್ ತೊಗೊಂಡೆ, 1 ಬೈಟ್ ಟೀ ಕುಡಿಯುವ ಅಂತ. ಹಾಗೆ ಇಲ್ಲಿ ನಿಸರ್ಗ ಗ್ರ್ಯಾಂಡಿಗೆ ಬಂದಿದೆ ನಾವು. ಅದಾದಮೇಲೆ ಈಗ ಚಾರ್ಮಾಡಿ ಘಾಟಲ್ಲಿ ಎಂಥ ವ್ಯೂ ಸಿಗ್ತದೆ ಗೊತ್ತಿಲ್ಲ, ನೋಡಿಕೊಂಡು ಮತ್ತೆ ಹೋಗುವ. ಫೈನ್, ವಿಲ್ ಮೀಟ್ ದೇರ್. ಈ ಕಡೆ ಚಾರ್ಮಾಡಿ ರೈಡ್ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ಒಂದು ಟೇಸ್ಟ್ ಆಗಿರ್ತದೆ, ಟೀ ಮತ್ತು ಒಂದು ದೋಸೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ದೋಸೆ ತಿನ್ನಲಿಲ್ಲ, ಬಿಕಾಸ್ ಬ್ರಷ್ ಮಾಡಲಿಲ್ಲ. ಸೊ ಅದಕ್ಕೆ ಬೇಡ ಅಂತ ಬಿಟ್ಟೆ. ನೋಡಿ, ವೆದರ್ ಮಾತ್ರ ಅಲ್ಟಿಮೇಟ್ ಆಗಿ ಸೈಕ್ಕಾಗಿ ಉಂಟು ನೋಡಿ. ಮೇ ಬಿ ಚಾರ್ಮಾಡಿಯಲ್ಲಿ ವ್ಯೂ ಸಿಗ್ಬೋದಾ ಇಲ್ವಾ, ಐ ಆಮ್ ನಾಟ್ ಶ್ಯೂರ್. ಬಟ್ ಇಲ್ಲಿ ಅಂತೂ ಕ್ರೇಜಿ ಇದೆ. ಫುಲ್ ಲೈನರೆಲ್ಲ ಹಾಕಿದೆ. ಇಲ್ಲಿ ಮಳೆ ಬರ್ತಾ ಉಂಟು ನೋಡಿ. ಆ ಕ್ಯಾಮರಾ ಫಿಟ್ ಮಾಡಿದಾಗ ಮಳೆ ಬರ್ತಾ ಉಂಟು. ಗೊತ್ತಿಲ್ಲ ಕ್ಯಾಮರಾ ಏನಾದರೂ ಆಗ್ಬೋದೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಓಕೆ, ದೇ ಆರ್ ಆಲ್ಸೋ ರೈಡರ್ಸ್. ವಿಲ್ ಮೀಟ್ ಯು ಸೂನ್ ವೈಬ್. ಸೊ ಫಾಗ್ ಬರ್ತಾ ಉಂಟು ನೋಡಿ, ಕ್ರೇಜಿ ವೆದರ್. ಚಲೋ, ಮೂವ್ ಆನ್ ಗೈಸ್, ಮೂವ್ ಆನ್. ಬೇಬ್ ನೀನಿರೇ ಸನಿಹ ನೀನಿರೇ, ಅಂತೂ ಇಂತೂ ಮಾನ್ಸೂನ್ ರೈಡ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟೆಡ್. ಮಳೆ ಬರ್ತಾ ಉಂಟು ಮಹೇಶ, ಇದೇ ಭಾರಿ ಕಷ್ಟ. ಗೋಪ್ರೋ ಎಲ್ಲಿ ಲಗಡಿ ಹೋಗ್ತದೆ ಅಂತೇಳಿ ಒಂದು ಹೆದರಿಕೆ. ಬಟ್ ಇಂಥ ಕಂಟೆಂಟನ್ನು ಮಿಸ್ ಮಾಡಲಿಕ್ಕೆ ಸಹ ಇಂಟ್ರೆಸ್ಟ್ ಇಲ್ಲ. Once upon a time, there lived the ghost. Missed bro, missed. ಎಂತ ಕಾಣೋದಿಲ್ಲ ನಿಮಗೆ ನೋಡಿ, ಫುಲ್ ಮಿಸ್ಟಿಂದ ಫುಲ್ ಕವರ್ ಆಗಿದೆ. ರೋಡ್ ಟು ಹೆವೆನ್. I am ready for next adventure also. ಜೋರು ಮಳೆ ಗೈಸ್, ಜೋರು ಮಳೆ. ಇದೆಂತ ಸಾವು, ಪ್ಯಾಂಟಿಂದ ಒಳಗೆ ನೀರು ಬರ್ತಾ ಉಂಟು. ದೇ ಆರ್ ಎಂಜಾಯಿಂಗ್, ವೈಬಿಂಗ್, ಕ್ರೇಜಿ. ವಾ 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 ವಾ, ಎಂತ ಇದು ಕಾಣೋದಿಲ್ಲ ನೋಡಿ. ಒಂದದು ಪಿಕಪಿನವ ಹಜಾರ್ಡ್ ಎಂತ ಸಾಕಲಿಲ್ಲ. ವಾ, ಕ್ರೇಜಿ ವ್ಯೂ ನೋಡಿ ಅಣ್ಣ, ವ್ಯೂ ನೋಡಿ. ಯಾರಾದ್ರೂ ಇದ್ದಾರಾ? ಯಾರು ಸಹ ಇಲ್ಲ. ಸೊ ಐ ಕ್ಯಾನ್ ಟೇಕ್ ದ ಪಿಕ್ಚರ್ ಹಿಯರ್. ಐ ಥಿಂಕ್ I will take. Let me take. ವಾಹ್, ನೋಡಿ ಗೈಸ್, ಚಾರ್ಮಾಡಿಯ ವ್ಯೂ. ಐ ಹೋಪ್ ನಿಮಗೆ ವಿಸಿಬಲ್ ಉಂಟಂತ. ಇವತ್ತೆಂತ ಅಷ್ಟು ಕ್ರೌಡ್ ಇಲ್ಲ, ಬಿಕಾಸ್ ಆಫ್ ವೆಡ್ನೆಸ್ಡೇ. ನೋ ಫೋಟೋಗ್ರಫಿ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಸ್ಟಿಲ್
ಸಿಗುವ ಊರಲ್ಲಿ. ಇದೇ ಸ್ವರ್ಗ, ಅದೇ ಖುಷಿ. ನಿನ್ನಿಂದ ಓ, ಇದಕ್ಕೆ ಸೈಡ್ ವಾಲೆಲ್ಲ ಕಟ್ಟಿ ಒಳ್ಳೇದು ಮಾಡಿದ್ದಾರೆ ಚಾರ್ಮಾಡಿ ಘಾಟ್. ಬಿಕಾಸ್ ತುಂಬ ಆಕ್ಸಿಡೆಂಟ್ ಮತ್ತು ಕೆಲವು ಕೇಸಸ್ಗಳೆಲ್ಲ ಆಗಿದೆ ಈ ಪ್ಲೇಸ್ಗಳಲ್ಲಿ. ಸೊ ಫಾರ್ ಮೋರ್ ಡೀಟೇಲ್ಸ್ ಯೂಟ್ಯೂಬ್ಗಳಲ್ಲಿ ಸಿಗ್ತದೆ ನಿಮಗೆ, ಬೇರೆ ಬೇರೆ ಚಾನಲಲ್ಲಿ ಹಾಕಿದರೆ ಬರ್ತದೆ. ಸೊ ಆ್ಯಸ್ ಆಫ್ ಮೈ ನಾಲೆಜ್ ಅದು ಎಂಥದ್ದು ಚಾರ್ಮಾಡಿ ತಿರುವು ಅದು ಇದೇನೋ ಅಂತ ಒಂದು ಸ್ಟೋರಿ ಎಲ್ಲ ಇತ್ತು. ನಾನು ನೋಡಲಿಕ್ಕೆ ಹೋಗಲಿಲ್ಲ, ಬಟ್ ಐ ಹ್ಯಾರ್ಡ್ ಸಮ್ ದ್ಯಾಟ್ ಕೈಂಡ್ ಆಫ್ ಸ್ಟೋರೀಸ್. ಯಾ, ಮನೆಗೊಂದು ಫೋನ್ ಮಾಡಿ ಹೇಳಿದ್ದೇನೆ. ನಂಗೆ ಗೊತ್ತಿಲ್ಲ ಈ ವಾಯ್ಸ್ ಕ್ಲಿಯರ್ ಬರ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ. ಟೆಟ್ಟೆಟ್ಟೆ ಆದರೆ ಟೆಟ್ಟೆಟ್ಟೆಯೇ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಮನಿ ಇನಫ್. ನೀಡ್ ಟು ಬೈ ಫಾರ್ ದ್ಯಾಟ್ ವಾಟ್ ಥಿಂಗ್ಸ್. ಐ ಡೋಂಟ್ ನೋ. ಯಪ್. ಓ, ಇದು ಬೀಸ್ಟ್. ಇದು ಈ ಮಿಸ್ ಆನೆ, ಇಳಾಲು. ಇಲ್ಲಿಂದ ಒಂದು ಫೋಟೋ ತೆಗಿಬೋದಿತ್ತು, ಬಟ್ ಟೈಮ್ ಇಲ್ಲ, ನನ್ನೊಟ್ಟಿಗೆ ಜನ ಇಲ್ಲ. ಜನ ಇದ್ರೆ ಒಂದು ಮೇಲೆ ಕೆಳಗೆಲ್ಲ ವೀಡಿಯೋ ಶೂಟ್ ಮಾಡ್ಬೋದಿತ್ತು ಒಂದು ಸ್ವಲ್ಪಕ್ಕೆ. ಅದೆಲ್ಲ ಒಂದು ಲೈಫ್ ಟೈಮ್ ಮೆಮೊರೀಸ್ ಅಲ್ಲ. ಮತ್ತು ಬದುಕಿದ್ದಾಗ ಮಾಡೋದು, ಮತ್ತು ಹೋದ ಮೇಲೆ ಎಂತ ಮಾಡಲಿಕ್ಕಾಗ್ತದೆ. ಹೋದ ಮೇಲೆ ನನ್ನ ಚಾನಲ್ ನೋಡಬೇಕಷ್ಟೆ ನೀವು. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋದಾಗ ಟಿ ವಿಯಲ್ಲಿ ಕೊಡ್ತಾರೆ, ನಮ್ಮಂಥ ಚಿಕ್ಕವರೆಲ್ಲ ಹೋದರೆ ಟಿ ವಿಯಲ್ಲಿ ಕೊಡ್ತಾರಾ ಇಂಥದ್ದೊಂದು ಪರ್ಸನ್ ಇದ್ದ ಅಂತ ಹೇಳಿ. ಮತ್ತು ಫಿಲ್ಮ್ ಆ್ಯಕ್ಟರ್ಸಿನವರದ್ದಾದರೆ ಅವರದ್ದೇ ಹಾಕಿಕೊಂಡಿರ್ತಾರೆ. ನಮ್ಮದೆಲ್ಲ ಯಾರಾದರೂ ಹಾಕ್ತಾರಾ? ನಮ್ಮದು ಯಾವ ಕೆಲಸ ಆದರೂ ಸಹ ಹಾಕೋದಿಲ್ಲ. ಓನ್ಲಿ ಮನಿ ಮ್ಯಾಟರ್ಸ್. ದುಡ್ಡು ಮಾಡು, ಎಂಜಾಯ್ ಮಾಡು, ಫೇಮ್ ಸಿಗ್ತದೆ. ಫೇಮ್ ಸಿಕ್ಕಿದ ಮೇಲೆ ಎಂತ ಬೇಕಾದರೂ ಮಾಡ್ಬೋದು. ಇದು ರಿಯಾಲಿಟಿ ಆಗಿದೆ ಈಗ. ನೀ ಎಲ್ಲಿಂದ ಮಿಸ್ ಆಗಿ ಬಂದ ಮಾರ ಇಲ್ಲಿಗೆ? ಮಳೆಗೆ ಮನೆಯಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಈ ವ್ಯೂ ನೋಡೋದು ಹೌದು. ನಾವು ಇಲ್ಲಿ ಬೈಕ್ ಬಿಡುವಾಗ ವ್ಯೂ ನೋಡಿಕೊಂಡು ಕೂತ್ಕೊಂಡ್ರೆ ನಾವು ತೋಡಿಗೆ ಹೋಗ್ತೇವೆ. ಅದೇ ಒಂದು ಕಷ್ಟ ಬೈಕಲ್ಲಿ ಹೋಗೋದು. ಒಂದು 24 ಸ್ಟಾಪ್ ಕೊಡಬೇಕಾಗ್ತದೆ ಈ ಘಾಟಿ ನೋಡಿಕೊಂಡು ಹೋಗೋದಾದರೆ. ಆದರೆ ಈ ಸತಿ ಎಂಥದಕ್ಕೆ ಸಹ ಟೈಮ್ ಇಲ್ಲ, ಲಿಮಿಟೆಡ್ ಸ್ಟಾಪ್ ಕೊಟ್ಟುಕೊಂಡು ಗಮ್ಮತ್ತು ಮಾಡಿಕೊಂಡು ಬಂದೇನೆ. ಇಲ್ಲಿ ತನಕ ಕರೆಂಟ್ ಇದು ಕೇಬಲ್ ಎಲ್ಲ ಕಾಣ್ತಾ ಉಂಟು. ಹಾಂ, ಆಲ್ಮೋಸ್ಟ್ ರೀಚ್ ಆದೆವು ಕೆಳಗೆ. ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಚಾರ್ಮಾಡಿಗೆ ರೀಚ್ ಆದೆವು. ಡೌನ್ ಹಿಲ್. ಅಣ್ಣ ಚಹಾ ಕುಡಿತಿದ್ದಾರೆ, ಬೆಚ್ಚ ಚಹಾ. ಅಲ್ಲಿ ಒಂದು ಬೆಚ್ಚ ಚಾಯ ವಿತ್ ಗೋಳಿ ಬಜೆ. ಅರ್ಪಣಾ ಕ್ಯಾಂಟೀನ್. ಇವತ್ತೇ ಹೀಗುಂಟು. ಇನ್ನು ನಾಳೆ ನಾವು ಇದು ಕುರಿಂಜಲ್ ಪೀಕ ಯಾವುದೋ ಒಂದು ಹೋಗ್ತಾ ಇದ್ದೇವೆ ಟ್ರೆಕ್ಕಿಂಗ್. ನೋಡು ಅಲ್ಲಿ ಹೇಗಿರ್ತದೆ ಅಂತ ಹೇಳಿ. ಕೆಸರನ್ನು ತೆಗೆದು ರೋಡಿಗೆ ಹಾಕುದು. ಎಂತೆಂಥ ಪ್ರತಿಭಾನ್ವಿತ ಪ್ರಜೆಗಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳುವುದನ್ನು ನೋಡಿ ಕಲಿಬೇಕು. ಇದೇ ಆಗುದು ಒಂದು ಸೈನ್. ಎಂತಾದರೂ ಎದುರುಗಡೆ ಸಾಯ್ತಾ ಇದ್ದೇವೆ ಅಲ್ಲ, ಒಂದು ಸೈನ್ ಎಂತಾದರೂ ಹಾಕುದಪ್ಪ. ಎದುರುಗಡೆ ಗುಂಡಿ ಉಂಟು, ಮೆಲ್ಲ ಹೋಗಿ. ಇದು ಎಂತ ಇಲ್ಲ, ಗುಂಡಿ ಮಾಡಿ ಬಿಟ್ಟಿದ್ದು, ಬಿದ್ದವರು ಬಿದ್ದರು, ಎದ್ದವರು ಎದ್ರು ಹಾಗೆ. ಇಲ್ಲುಂಟು ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಾರ್ಮಾಡಿ. ಅಲ್ಲಿ ಬೀಳುದು, ಇಲ್ಲಿವರೆಗೆ ಬೋನಸ್. ಬನ್ನಿಯಪ್ಪ ಬನ್ನಿ ಪೇಷಂಟ್ ಅಂತ.